ಏನು ಮಾಡ್ತಾ ಇದಾರೆ ಅಂತ ಅಸದುದ್ದೀನ್ ಓವೈಸಿ ಹೇಳ್ತಾ ಇದ್ದಾರೆ ಸರ್. ಆ ಓವೈಸಿಕ್ಕಿಂತ ಖತರ್ನಾಕಿ ಹಿಂದೂಗಳು ಅದಾರಲ್ಲ, ಓವೈಸಿ ಬಿಡ್ರಿ ನಾವು ಸುಳ್ಳು ಅವ ಏಜೆಂಟ್ ಅದಾರ ಅವ್ರು ಸಾಬ್ರು, ಅವ ಅದ್ರಾಗೆ ಹುಟ್ಟೆ ನಾವು ಅದೇ ಹೇಳ್ತಾನೆ. ಆದ್ರೆ ಓವೈಸಿಗೆ ಹುಟ್ಟದಂಥವ್ರು ಹಿಂದೂಗಳು ಅದಾರಲ್ಲ, ನಾನು ಅಯೋಗ್ಯ ನನ್ನ ಮಕ್ಕಳಿಗೆ ಹೇಳ್ಬೇಕಾಗಿ ನೋಡ್ರಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನನಗೆ ವಿಶ್ವಾಸ ಇದೆ ಪಾಕಿಸ್ತಾನಕ್ಕೆ ಈ ಸಲ ಹಿಂಗೆ ಬುದ್ಧಿ ಕಲಿಸ್ತಾರೆ. ಇನ್ನು ಎಂದೂ ಭಾರತದ ಕಡೆ ತಿರುಗಿ ನೋಡ್ಲಾರ್ದಂಗೆ ಬುದ್ಧಿ ಕಲಿಸೋ ಒಂದು ತಾಳ್ಮೆಗೆ ಒಂದು ಮಿತಿ ಇದೆ ನೋಡಿ. ಇದನ್ನು ಮೊನ್ನೆ ಏನು ನಮ್ಮ 28 ಜನ ಹತ್ಯೆ ಆದಮೇಲೆ ಏನು ನಿರ್ಣಯ ತೊಗೊಂಡಾರ, ನೀರು ಬಿಡುದಿಲ್ಲ ಅಂತಿದ್ದು. ಸಿಂಧು ಏನು ನಮ್ಮದು ನದಿ ಇದೆ, ಆ ನದಿಯನ್ನು ಭಾರತದಲ್ಲಿ ವಾಪಸ್ ತರುವಂಥದ್ದು ಸಾಮಾನ್ಯ ನಿರ್ಣಯಗಳೆಲ್ಲ 5 ನಿರ್ಣಯಗಳು. ಯಾವ ಪ್ರಧಾನಮಂತ್ರಿನೂ ತೊಗೋತಿದ್ದಿಲ್ಲ. ಇವತ್ತು ಈ ಪ್ರಧಾನಮಂತ್ರಿ ತೊಗೊಂಡಾರಂದರೆ ನಾವು ಈ ದೇಶದ ಹಿಂದೂಗಳು ಹೊಂದಾಗಿರಬೇಕು. ಇಲ್ಲಿ ಒಳಗಿರುವಂಥ ತಾಯ್ಗಂಡ್ರು ಏನದಾರಲ್ಲ, ಅವರು ಯಾವಾಗ ಬೇಕಾದಾಗೂ ಅವ್ರಿಗೆ ಮುಸಲ್ಮಾನರಿಗಿಂತ ಅವರು 1000 ಪಟ್ಟು ತಾಯ್ಗಂಡ್ರು ನಮ್ಮ ಹಿಂದೂಗಳ ಒಳಗೆ ಅದಾರ ಕೆಲವು ಮಂದಿ. ಆ ತಾಯ್ಗಂಡ್ರು ಮೊದಲು ರಕ್ಷಣೆ ಮಾಡಬೇಕಾಗಿತ್ತು. ಅಲ್ರಿ, ಮೊನ್ನೆ ಕಲಬುರಗಿಯಲ್ಲಿ ಪಾಕಿಸ್ತಾನ ಧ್ವಜ ರೋಡ್ ಮ್ಯಾಗ ಹಾಕಿದ್ದಕ್ಕೆ ಕಾಲು ತುಳಿದಿದ್ದಕ್ಕೆ ಆ ಹೆಂಗಸರು ಬಂದು ತೆಗಿತಾರೆ ಅಂತ ಅವ್ರದ್ದು ಅಭಿಮಾನ ಇಟ್ಟಿರ್ಬೇಕು. ಪಾಕಿಸ್ತಾನ ಜೆಂಡ ಹಾಕಿಗೆ ಏನು ಸಂಬಂಧ ಆಗಿ ಹೆಂಗಸರ್ಗೆ ಅಂದ್ರೆ ಇವರು ಯಾವಾಗಲೂ ಅದಕ್ಕೆ ಅಂಬೇಡ್ಕರ್ ಹೇಳಿದರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಇಸ್ಲಾಂದಲ್ಲಿ ಮತ್ತೊಂದು ಧರ್ಮವನ್ನು ಸಹೋದರತೆ ನೋಡಲಿಕ್ಕೆ ಅದರಲ್ಲಿ ಆ ಧರ್ಮದಲ್ಲೇ ಇಲ್ಲ. ಏನಾದರೂ ಭಾರತ ಪಾಕಿಸ್ತಾನ ಹೊಡಿಬೇಕಾಗಿದ್ರೆ ಇಲ್ಲಿ ಕೊನೆಯ ಮುಸ್ಲಿಂ ಪಾಕಿಸ್ತಾನಕ್ಕೆ ಹೋಗ್ಬೇಕು, ಪಾಕಿಸ್ತಾನದಲ್ಲಿ ಹಿಂದೂ ಭಾರತಕ್ಕೆ ಬರ್ಬೇಕಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದರು. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ, ಪ್ರಿಯಾಂಕಾ ಖರ್ಗೆ ಕೇಳ್ತೀನಿ, ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಫಾಲೋವರು, ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಫಾಲೋವರು ಏನು ಓವೈಸಿ ಫಾಲೋವರು? ಇವತ್ತು ಜನರ ಮುಂದೆ ಹೇಳ್ಬೇಕು. ಈಗ ಸಿದ್ದರಾಮಯ್ಯ ಅವರ ವಿಡಿಯೋ ಪಾಕಿಸ್ತಾನ ಮೀಡಿಯಾಗಳಲ್ಲೂ ವೈರಲ್ ಆಗ್ತಾ ಇದೆ. ಇದೊಂದು ನೆಗ್ಲಿಜೆನ್ಸಿಯಿಂದ ಆಗಿರೋದು ಅಟ್ಯಾಕು, ಪಾಕಿಸ್ತಾನ ಮೇಲೆ ವಾರ್ ಮಾಡಬಾರ್ದು ಅಂತ ಹೇಳಿಕೆ ಪಾಕಿಸ್ತಾನ ಮೀಡಿಯಾಗಳಲ್ಲೂ ವೈರಲ್ ಆಗ್ತಾ ಇದೆ.